1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿ ಸಾಬರಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದರು. ಇದಾದ ನಂತರ ಗಾಂಧೀಜಿಯವರು ಮಾರ್ಚ್ 2ರಂದು 1930ರ 11 ಅಂಶಗಳುಳ್ಳ ಬೇಡಿಕೆಗಳ ಒಂದು ಪತ್ರವನ್ನು ಅಂದಿನ ವೈಸ್ ರಾಯ್ ಅವರಿಗೆ ಬರೆಯುತ್ತಾರೆ. ಪತ್ರ ಬರೆದ ನಂತರ ವೈಸ್ ರಾಯ್ ಗಾಂಧೀಜಿಯವರ ಪತ್ರದ ಮನವಿಗಳನ್ನು ತಿರಸ್ಕರಿಸಿದ ಕಾರಣದಿಂದಾಗಿ 1930 ಮಾರ್ಚ್ 12ರಂದು ಗಾಂಧೀಜಿ ತಮ್ಮ ಅನುಯಾಯಿಗಳೊಂದಿಗೆ ಸಾಬರಮತಿ ಆಶ್ರಮದಿಂದ ಗುಜರಾತಿ ಕಡಲ ತೀರದ ದಂಡಿಯವರೆಗೆ ಕಾಲ್ನಡೆಯಲ್ಲಿ ಸಾಗಿ ಸುಮಾರು 375 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಎಲ್ಲರಲ್ಲಿ ಕಾನೂನು ಭಂಗ ಚಳವಳಿಯ ಕುರಿತು ಒಂದು ಅರಿವನ್ನು ಮೂಡಿಸುತ್ತಾರೆ. ಅಲ್ಲದೆ ಇದೇ ರೀತಿ ಏಪ್ರಿಲ್ 6ರಂದು ದಂಡಿಯನ್ನು ತಲುಪಿ ದಂಡಿಯಲ್ಲಿ ಅಂದಿನ ಕಾನೂನಿನನ್ವಯ ಉಪ್ಪನ್ನು ತಯಾರಿಸುವುದು ಕಾನೂನು ಉಲ್ಲಂಘನೆಯಾಗಿರುತ್ತದೆ. ಗಾಂಧೀಜಿಯವರು ಉಪ್ಪನ್ನು ತಯಾರಿಸುವ ಮೂಲಕ ಬ್ರಿಟಿಷರು ಹೇರಿದ್ದ ಉಪ್ಪಿನ ಕಾನೂನನ್ನು ಮುರಿಯುತ್ತಾರೆ. ಅನಂತರ ಗಾಂಧೀಜಿಯವರು ಬ್ರಿಟಿಷರ ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಭಾಯಿ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ ಈ ಎಲ್ಲ ನಾಯಕರನ್ನ ಒಳಗೊಂಡು ಸುಮಾರು ಸಾವಿರಾರು ಜನರನ್ನ ಬ್ರಿಟಿಷರು ಬಂಧಿಸುತ್ತಾರೆ. ಈ ಚಳವಳಿ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿ ಜನರು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅಲ್ಲದೆ 1927ರಲ್ಲಿ ಬ್ರಿಟಿಷ್ ಸರ್ಕಾರವು ಸೈಮನ್ ಕಮಿಷನ್ ಅನ್ನು ನೇಮಿಸಿ ಭಾರತಕ್ಕೆ ಕಳುಹಿಸುತ್ತದೆ. ಸೈಮನ್ ನೇತೃತ್ವದ ಆಯೋಗ ಫೆಬ್ರವರಿ 3, 1928ರಂದು ಭಾರತಕ್ಕೆ ಬಂದಿದ್ದರ ಉದ್ದೇಶ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅನುಷ್ಠಾನ ಮತ್ತು ಅದರ ಪರಿಣಾಮಗಳನ್ನು ವಿಮರ್ಶಿಸುವುದು. ಆದರೆ ಇದರ ವಿರುದ್ಧ ಸೈಮನ್ ಗೋ ಬ್ಯಾಕ್ ಎಂಬ ಘೋಷ ವಾಕ್ಯದೊಂದಿಗೆ ಭಾರತೀಯರು ಕಾಂಗ್ರೆಸ್ ನಾಯಕತ್ವದ ಅಡಿಯಲ್ಲಿ ಬ್ರಿಟಿಷರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಸೈಮನ್ ಕಮಿಷನ್ ತನ್ನ ಕಾರ್ಯವನ್ನು ನಿರ್ವಹಿಸಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನುವು ಮಾಡಿಕೊಡುವುದಿಲ್ಲ. ಹಾಗಾಗಿ ಮುಂದೆ ಲಾಹೋರ್ನಲ್ಲಿ ನಡೆದ ಮುಷ್ಕರದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ಲಾಠಿ ಚಾರ್ಜ್ನಿಂದಾಗಿ ಮರಣ ಹೊಂದುತ್ತಾರೆ. ಇದರಿಂದಾಗಿ ಭಾರತದಲ್ಲಿ ರಾಷ್ಟ್ರೀಯ ಹೋರಾಟಕ್ಕೆ ಒಂದು ಹೊಸ ಚೈತನ್ಯ, ಹೊಸ ಹುರುಪು ಉಂಟಾಗಿ ಲಾಲಾ ಲಜಪತ್ ರಾಯ್ ಅವರ ನಿಧನದ ಒಂದು ಸೇಡಿಗಾಗಿ ಭಾರತದಾದ್ಯಂತ ಹೋರಾಟಗಳು ಹೆಚ್ಚಾಗುತ್ತವೆ. ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸಂವಿಧಾನ ರಚಿಸುವ ವಿಷಯಕ್ಕೆ ಸಂಬಂಧಿಸಿದ ವರದಿಯೊಂದನ್ನು ಸಿದ್ಧಪಡಿಸುವ ಪರೋಕ್ಷ ಸವಾಲು ಎಸೆಯುತ್ತದೆ. ಈ ಸವಾಲನ್ನು ಸ್ವೀಕರಿಸಿದಂಥ ಕಾಂಗ್ರೆಸ್ 1928ರಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆಗೊಂಡು ನೆಹರು ವರದಿಯನ್ನು ಸಿದ್ಧಪಡಿಸುತ್ತದೆ. ಮೋತಿಲಾಲ್ ನೆಹರು ಅವರು ತಮ್ಮದೇ ಆದ ಅನುಭವದ ಆಧಾರದ ಮೇಲೆ ಭಾರತೀಯರ ಅವಶ್ಯಕತೆಗನುಗುಣವಾಗಿ ಭಾರತೀಯರಿಗೆ ಯಾವ ರೀತಿಯಾದಂಥ ಕಾನೂನು ಬೇಕು ಎಂಬುವ ವರದಿಯನ್ನು ಸಿದ್ಧಗೊಳಿಸಿಕೊಳ್ಳುತ್ತಾರೆ. ಅನಂತರ ಆ ವರದಿಯ ಅನ್ವಯ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಜೊತೆಗೆ ಫೆಡರಲ್ ರಾಜ್ಯ ವ್ಯವಸ್ಥೆ ನೀಡಬೇಕು. ಅನಂತರ ಅಲ್ಪಸಂಖ್ಯಾತರಿಗೆ ಇದ್ದ ಪ್ರತ್ಯೇಕ ಮತಕ್ಷೇತ್ರಗಳ ಕೊನೆಯಾಗಬೇಕು. ಬ್ರಿಟಿಷ್ ಪ್ರಾಂತ್ಯಗಳನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಬೇಕು. ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಬೇಕು.
ಭಾರತಕ್ಕೆ ಜನತಾಂತ್ರಿಕ ಪ್ರಜಾಪ್ರಭುತ್ವವನ್ನು ನೀಡಬೇಕು ಎಂದು ಮೋತಿಲಾಲ್ ನೆಹರು ಅವರ ವರದಿ ಶಿಫಾರಸು ಮಾಡಿತು. ಅನಂತರ 1929ರಲ್ಲಿ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿ ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿಯನ್ನು ಗಾಂಧೀಜಿಯವರಿಗೆ ವಹಿಸುತ್ತಾರೆ. ಅನಂತರ ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತಿದ್ದಂತಹ ಅಧಿಕಾರ ಹಂಚಿಕೆ ಸಂಪೂರ್ಣವಾಗಿ ಕಳಚಿಬಿದ್ದು ಇನ್ನು ಸಂಪೂರ್ಣ ಜವಾಬ್ದಾರಿ ಭಾರತೀಯರಿಗೆ ನೀಡಬೇಕು ಎನ್ನುವಂತಹ ಒಂದು ಅಂಶವನ್ನ ನೆಹರು ಅವರು ತುಂಬಾ ಸ್ಪಷ್ಟವಾಗಿ ಹೇಳುತ್ತಾರೆ. 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವೆಂದು ಘೋಷಿಸಿ ಎಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ತನುಮನ ಧನದಿಂದ ಹೋರಾಟವನ್ನು ಮುನ್ನಡೆಸಿಕೊಂಡು ಸಾಗಬೇಕೆಂದು ನೆಹರು ಅವರು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡುತ್ತಾರೆ. ಅನಂತರ ಚಾರಿತ್ರಿಕ ದಿನವಾದ 1930 ಜನವರಿ 26ರ ಮಹತ್ವವನ್ನು ಎತ್ತಿ ಹಿಡಿಯಲೆಂದೇ ಸ್ವತಂತ್ರ ಭಾರತದ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಇನ್ನು ಮುಖ್ಯವಾಗಿ ಹೇಳುವುದಾದರೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕನ್ನಡಿಗ ಮೈಲಾರ ಮಹದೇವಪ್ಪನವರು. ಇವರು ಆಗ 18 ವರ್ಷದ ತರುಣರಾಗಿದ್ದರು. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಆರ್ ದಿವಾಕರ್, ಕೌಶಲಿಗಿ, ಹನುಮಂತರಾಯ್, ಗಂಗಾಧರ್ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ ಮತ್ತು ಕಾರ್ನಾಡು ಸದಾಶಿವರಾಯರ ನೇತೃತ್ವದಲ್ಲಿ ಕಾರವಾರ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ನಡೆಯಿತು. ಇದು ನಿಮ್ಮ ಮಾಹಿತಿಗೆ ತಿಳಿದಿದೆ. ಮೊದಲನೇ ದುಂಡು ಮೇಜಿನ ಸಮಾವೇಶ 1930. ಇದರ ನಡುವೆ ಈ ಹಿಂದೆ ಪ್ರಸ್ತಾಪಿಸಿದಂತೆ ಲಂಡನ್ನಿನಲ್ಲಿ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನು 1930ರಲ್ಲಿ ಕರೆಯಲಾಯಿತು. ಇದು ಮೊದಲನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಎಂದರೆ ಹೇಗಾದರೂ ಮಾಡಿ ಭಾರತೀಯರ ಮನವೊಲಿಸಿ ಹೋರಾಟಗಳ ಒಂದು ಹತೋಟಿಗೆ ತರುವಂತಹದ್ದು ಅಲ್ಲದೆ ಹೋರಾಟದಲ್ಲಿ ಪಾಲ್ಗೊಂಡ ನಾಯಕರ ಮನವೊಲಿಸಿ ಹೋರಾಟವನ್ನು ನಡೆಸದಂತೆ ಅವರ ಮೇಲೆ ಪ್ರಭಾವ ಬೀರುವ ಒಂದು ಮುಖ್ಯ ಅಂಶವಾಗಿದೆ. ಈ ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯ ಸಮುದಾಯವನ್ನು ಪ್ರತ್ಯೇಕವಾಗಿ ಪ್ರತಿನಿಧಿಸುವ ಅವಕಾಶ ನೀಡಲಾಯಿತು. ಅಲ್ಲದೆ ಕಾಂಗ್ರೆಸ್ ಮತ್ತು ಗಾಂಧೀಜಿ ಈ ಸಮಾವೇಶದಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಸಮಾವೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್, MR ಜಯಕರ್, ತೇಜ್ ಬಹದ್ದೂರ್ ಸಪ್ತು, ಮೊಹಮ್ಮದ್ ಅಲಿ ಜಿನ್ನಾ ಪ್ರಮುಖವಾದ ನಾಯಕರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಲ್ಲದೆ ಭಾರತೀಯ ಒಂದು ಸರ್ಕಾರದಲ್ಲಿ ತಮಗೆ ಬೇಕಾಗುವಂತಹ ಅಧಿಕಾರ ಹಾಗೂ ಅವಕಾಶಗಳನ್ನು ಪ್ರತಿನಿಧಿಸುವ ಅವಕಾಶಗಳನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿದರು ಮಕ್ಕಳು. ಅನಂತರ ಡೊಮಿನಿಯನ್ ಸ್ಟೇಟಸ್, ಜವಾಬ್ದಾರಿಯುತ ಸರ್ಕಾರ ಮತ್ತು ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ಈ ಒಂದು ದುಂಡು ಮೇಜಿನ ಪರಿಸ್ಥಿತಿಯಲ್ಲಿ ಸಮ್ಮತಿಸಲಾಯಿತು. ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿದ ಕಾರಣ ಮೊದಲ ದುಂಡು ಮೇಜಿನ ಸಮಾವೇಶ ಪೂರ್ಣಗೊಳ್ಳಲಿಲ್ಲ. ಯಾಕೆಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದು ಅತಿ ಮುಖ್ಯವಾದ ಒಂದು ಪಕ್ಷ, ಒಂದು ಸಂಘಟನೆ ಆಗಿರುವುದರಿಂದ ಈ ಕಾಂಗ್ರೆಸ್ ಸಂಘಟನೆ ಪ್ರಥಮ ದುಂಡು ಮೇಜಿನ ಸಮಾವೇಶದಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಈ ಸಮಾವೇಶ ಅಪೂರ್ಣ ಎಂದು ಘೋಷಿಸಿದರು. ಅಲ್ಲದೆ ದುಂಡು ಮೇಜಿನ ಸಮಾವೇಶದ ಉದ್ದೇಶವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ಮಾರ್ಚ್ 1930ರಂದು ಜರುಗಿತು. ಇದನ್ನು ಗಾಂಧಿ ಇರ್ವಿನ್ ಒಪ್ಪಂದವೆಂದೇ ಕರೆಯುತ್ತಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷ ಸವಿನಯ ಕಾನೂನು ಭಂಗ ಚಳವಳಿಯನ್ನು ನಿಲ್ಲಿಸಿ ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಿ
ಗಾಂಧೀಜಿ ಮತ್ತು ಅಂದಿನ ವಾಯ್ಸ್ರಾಯ್ ಆದಂತ ಇರ್ವಿನ್ನರ ನಡುವೆ ಒಂದು ಒಪ್ಪಂದ ಜರುಗಿತು. ಈ ಒಪ್ಪಂದ ಜರುಗಿದ್ದು ಯಾವತ್ತು ಎಂದರೆ ಮಾರ್ಚ್ ತಿಂಗಳ 1931ರಲ್ಲಿ. ಈ ಇಬ್ಬರ ನಡುವಿನ ಮಾತುಕತೆ ಮತ್ತು ಒಪ್ಪಂದದ ಅನ್ವಯ ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಲು ಒಪ್ಪಿಕೊಂಡಿತು. ಇನ್ನು ಮುಖ್ಯವಾಗಿ ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಿದ ಭಾರತೀಯ ನಾಯಕರೆಂದರೆ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಎರಡನೇ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪ ಮುಂದಿಟ್ಟರು. ಆದರೆ ಗಾಂಧೀಜಿಯವರಿಗೆ ಯಾವುದೇ ಕಾರಣಕ್ಕೂ ಭಾರತೀಯರು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಒಡೆಯುವಂಥದ್ದು, ದೂರ ಆಗುವಂಥದ್ದು ಅಥವಾ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಪಡೆಯುವಂಥದ್ದು ಅವರಿಗೆ ಸುತರಾಂ ಇಷ್ಟವಿರಲಿಲ್ಲ. ಹಾಗಾಗಿ ಗಾಂಧೀಜಿ ಈ ಪ್ರಸ್ತಾಪವನ್ನು ತಿರಸ್ಕರಿಸಿದರು. ಇದರಿಂದಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಗಿ ಎರಡನೇ ಸಮಾವೇಶ ಕೂಡ ತೀರ್ಮಾನವಿಲ್ಲದೆ ಮುಕ್ತಾಯಗೊಂಡಿತು. ಆದರೆ ಬ್ರಿಟಿಷ್ ಸರ್ಕಾರ ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿ ಮತೀಯ ಮಸೂದೆಗೆ 1932ರಲ್ಲಿ ಚಾಲನೆ ನೀಡಿತು. ಪ್ರೀತಿಯ ಮಕ್ಕಳೇ, ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಿನ್ನಾಭಿಪ್ರಾಯದ ಲಾಭವನ್ನು ಗಳಿಸುವುದಕ್ಕೆ ಬ್ರಿಟಿಷರು ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿ ಮತೀಯ ಮಸೂದೆಗೆ 1932ರಲ್ಲಿ ಚಾಲನೆ ನೀಡಿ ತಮ್ಮದೇ ಆದ ಒಡೆದು ಆಳುವ ನೀತಿಗೆ ಮತ್ತೆ ಅವರು ಪುಷ್ಟಿಯನ್ನು ನೀಡಿದರು. ಈ ಸಮಯದಲ್ಲಿ ಅಂಬೇಡ್ಕರ್ ಮನವೊಲಿಸುವ ಪ್ರಯತ್ನವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಉಂಟಾಯಿತು. ಈ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಬಿಟ್ಟುಕೊಡುವುದಾಗಿ ಗಾಂಧೀಜಿ ಒಪ್ಪಿದರು. ಇನ್ನು ಮೂರನೇ ದುಂಡು ಮೇಜಿನ ಸಮಾವೇಶ 1932ರಲ್ಲಿ ಜರುಗಿತು. ಬ್ರಿಟಿಷ್ ಸರ್ಕಾರವು ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪ ಸರ್ಕಾರ, ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರಗಳನ್ನು ರಚಿಸಲು ಸೂಚಿಸುವ ಹಿನ್ನೆಲೆಯಲ್ಲಿ 1932ರಲ್ಲಿ ಮೂರನೇ ದುಂಡು ಮೇಜಿನ ಸಮಾವೇಶವನ್ನು ಕರೆಯಿತು. ಬ್ರಿಟಿಷ್ ಸರ್ಕಾರದ ಒಕ್ಕೂಟ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳ ಪ್ರಸ್ತಾಪವನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ಅಂದರೆ ಪ್ರೀತಿಯ ಮಕ್ಕಳಲ್ಲಿ ಇಂದಿನ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತ ಏನು ಕರಿತೀವೋ ಆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕುರಿತು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಮೂರನೇ ದುಂಡು ಮೇಜಿನ ಸಮಾವೇಶ ಅತಿ ಮುಖ್ಯ ಭೂಮಿಕೆಯನ್ನು ಒದಗಿಸಿಕೊಟ್ಟಿತು. ಆದರೆ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಕಾಂಗ್ರೆಸ್ ಬ್ರಿಟಿಷರ ಒಂದು ತೀರ್ಪಿಗೆ, ಬ್ರಿಟಿಷರ ಒಂದು ನೀತಿಗೆ ಒಪ್ಪದೆ ಈ ಮೂರನೇ ದುಂಡು ಮೇಜಿನ ಸಮಾವೇಶವನ್ನು ಸಹ ತಿರಸ್ಕರಿಸಿದೆ. ಮುಂದೆ ಬ್ರಿಟಿಷ್ ಸರ್ಕಾರವು 1935ರ ಭಾರತ ಸರ್ಕಾರ ಶಾಸನಗಳನ್ನು ಜಾರಿಗೊಳಿಸಿತು. ಒಟ್ಟಾರೆಯಾಗಿ ದುಂಡು ಮೇಜಿನ ಸಮಾವೇಶಗಳು ನಡೆದಿದ್ದರ ಪರಿಣಾಮಗಳನ್ನು ನಾವು ಗಮನಿಸುವುದಾದರೆ ಇದರಲ್ಲಿ ಬ್ರಿಟಿಷ್ ಸರ್ಕಾರವು 1935ರ ಭಾರತ ಸರ್ಕಾರ ಶಾಸನವನ್ನು ಜಾರಿಗೊಳಿಸಿತು. 1935ರ ಶಾಸನ ಒಕ್ಕೂಟ ರಚನೆ ಮತ್ತು ಪ್ರಾಂತೀಯ ಸ್ವಾಯತ್ತತೆಯ ಅವಕಾಶಗಳನ್ನು ಈ ದುಂಡು ಮೇಜಿನ ಸಮಾವೇಶ ಕಲ್ಪಿಸಿಕೊಟ್ಟಿತು. ಅಲ್ಲದೆ ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ಕೊಡಮಾಡುವಲ್ಲಿ ದುಂಡು ಮೇಜಿನ ಸಮಾವೇಶಗಳು ಅತಿ ಮುಖ್ಯವಾದ ಪಾತ್ರ ಅಥವಾ ಭೂಮಿಕೆಯನ್ನು ನಡೆಸಿದವು. ಅಲ್ಲದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಯಲ್ಲಿ ಸ್ಪರ್ಧಿಸಿದವು. ಅನಂತರ ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರ ರಚಿಸಿತು. ಅಲ್ಲದೆ ಈ ವೇಳೆಗೆ ಎರಡನೇ ಮಹಾಯುದ್ಧ ಆರಂಭಗೊಂಡಾಗ ಭಾರತದ ಅಂದಿನ ವೈಸ್ರಾಯ್ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ
ಯುದ್ಧ ಘೋಷಿಸಿದರು. ಇದನ್ನು ಪ್ರತಿಭಟಿಸಿ ಕಾಂಗ್ರೆಸ್ ಮಂತ್ರಿಮಂಡಲದಿಂದ ಹೊರಬಂದಿತು. ಅಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಭಾರತ ಯಾವುದೇ ರೀತಿಯಾಗಿ ಸಹಕಾರ ನೀಡುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ವಾಯ್ಸ್ರಾಯನ ತೀರ್ಮಾನವನ್ನು ಖಂಡಿಸಿ ಗಾಂಧೀಜಿ ವೈಯಕ್ತಿಕವಾಗಿ ಸತ್ಯಾಗ್ರಹ ಸಾರಿದರು. ಆಗ ಭಾರತೀಯರನ್ನು ತೃಪ್ತಿಪಡಿಸಲು ಬ್ರಿಟಿಷ್ ಸರ್ಕಾರ ಸ್ಟಾಫರ್ಡ್ ಕ್ರಿಪ್ಸ್ ಅವರನ್ನು ಸಂಧಾನಕ್ಕಾಗಿ ಭಾರತಕ್ಕೆ ಕಳುಹಿಸಿತು. ಇದೇ ಸಮಯದಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಎನ್ನುವ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ರೂಪರೇಷೆಗಳನ್ನು ನಿರ್ಮಿಸಿ ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭಿಸಿಯೇ ಬಿಟ್ಟರು. ಆನಂತರ 1942ರಲ್ಲಿ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಭಾರತೀಯರ ಮುಂದೆ ಕೆಲವು ಸಲಹೆಗಳನ್ನು ನೀಡಿತು. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. ಈ ಡೊಮಿನಿಯನ್ ಸ್ಥಾನಮಾನ ಎಂದರೇನು ಪ್ರೀತಿಯ ಮಕ್ಕಳೇ? ಡೊಮಿನಿಯನ್ ಸ್ಥಾನಮಾನ ಎಂದರೆ ಇಬ್ಬರ ನಡುವೆ ಅಧಿಕಾರ ಹಂಚಿಕೆ ಆಗುವ ಸನ್ನಿವೇಶದಲ್ಲಿ ಒಬ್ಬರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡುವುದು, ಅಂದ್ರೆ ಡಾಮಿನೆಂಟ್ ಅಂದ್ರೆ ಹೆಚ್ಚಿನ ಅಧಿಕಾರವನ್ನು ನೀಡುವುದು. ಅಂದ್ರೆ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸರ್ಕಾರದಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲು ಒಪ್ಪಿಗೆಯನ್ನು ಸೂಚಿಸಲು ಇವರು ಬಂದಿದ್ದರು. ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಮುಖ್ಯವಾಗಿ ಹೊಸ ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನು ಸೇರುವ ಹಾಗೂ ಬಿಡುವ ಸ್ವಾತಂತ್ರ್ಯವನ್ನು ರಾಜ್ಯಗಳಿಗೆ ಸೇರಿತು ಎಂಬ ಅಂಶ ಇದು ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಒಳಗೊಂಡಿತು. ಅಲ್ಲದೆ ಕ್ರಿಪ್ಸ್ನ ಸಲಹೆಗಳನ್ನು ಒಪ್ಪದೆ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯ ಕರೆಯನ್ನು ನೀಡಿ ಮುಂದೆ ಒರೆಯಿತು. ಗಾಂಧೀಜಿಯವರು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಕರೆ ನೀಡಿದರು. ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್, ವಲ್ಲಭಭಾಯಿ ಪಟೇಲ್ ಮುಂತಾದ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ ಜೈಲಿನಲ್ಲಿಟ್ಟಿತು. ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂಧನದಲ್ಲಿದ್ದ ಕಾರಣ ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯೇ ಕಾಣಿಸಿಕೊಂಡಿತು. ಹೊಸ ನಾಯಕರುಗಳ ಉದಯಕ್ಕೆ ಕ್ವಿಟ್ ಇಂಡಿಯಾ ಹೋರಾಟ ಎಡೆ ಮಾಡಿಕೊಂಡಿತು. ಈ ಸಂದರ್ಭದಲ್ಲಿ ಚಳವಳಿಯ ನೇತೃತ್ವವನ್ನು ಸಮಾಜವಾದಿ ಬಣದ ನಾಯಕರಾದ ಜಯಪ್ರಕಾಶ್ ನಾರಾಯಣರವರು ವಹಿಸಿಕೊಂಡಿದ್ದಲ್ಲದೆ ಭಾರತ ಬಿಟ್ಟು ತೊಲಗಿ ಈ ಚಳವಳಿಯನ್ನು ಸಮರ್ಥವಾಗಿ ಮುನ್ನಡೆಸಿದರು. ಜಯಪ್ರಕಾಶ್ ನಾರಾಯಣರವರ ವಿವಿಧೆಡೆಗಳಲ್ಲಿ ತಮ್ಮ ಬೆಂಬಲಿಗರೊಡನೆ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿದರು. ಅಲ್ಲದೆ ಸಮಾಜವಾದಿಗಳು ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನಗೊಳಿಸಿ ದಿಕ್ಕೆಟ್ಟು ಹೋರಾಟಕ್ಕೆ ದಿಕ್ಕು ಕೊಟ್ಟರು. ಅಲ್ಲದೆ 1937ರ ಒಂದು ಚುನಾವಣೆಯ ನಂತರ ಮುಸ್ಲಿಂ ಲೀಗ್ ಅನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಯಿತು. ಈ ಎಲ್ಲ ಕಾರಣಗಳಿಂದಾಗಿ 1939ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತವನ್ನು ಎರಡನೇ ಮಹಾಯುದ್ಧದಲ್ಲಿ ನೇರವಾಗಿ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರು ಸಹ ಹೊರಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತಿ ದಿವಸ ಆಚರಿಸಿತು. ಈ ಮೂಲಕ ಮುಸ್ಲಿಂ ಲೀಗ್ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸದೆ ಭಾರತದ ವಿಭಜನೆಯ ಪ್ರಸ್ತಾಪವನ್ನು ಮೊಟ್ಟ ಮೊದಲ ಬಾರಿಗೆ ತುಂಬಾ ತೀವ್ರವಾಗಿ ಎಲ್ಲ ನಾಯಕರ ಮೇಲೆ ಒತ್ತಡ ಹೇರುವ ಕಾರ್ಯವನ್ನು ಮಾಡಿದರು. ಅನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಸಂಘಟನೆಗಳ ಪ್ರತಿಭಟನೆಗಳು ಕೂಡ ಅತಿ ಪ್ರಮುಖವಾದವು. ರೈತ ಹೋರಾಟಗಳು ಮತ್ತೆ ಗುಡ್ಡಗಾಡು ಪ್ರದೇಶಗಳ ಹೋರಾಟಗಳು, ಈ ಎಲ್ಲ ಅಂಶಗಳನ್ನು ಕುರಿತು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ರೈತರ ಹೋರಾಟ, ಕಾರ್ಮಿಕರ ಹೋರಾಟ, ಬುಡಕಟ್ಟು ಜನಾಂಗದ ಹೋರಾಟವನ್ನು ಕುರಿತು
ಚರ್ಚೆ ಮಾಡೋಣ. ಮುಖ್ಯವಾಗಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ಹಲವಾರು ಕಡೆ ಹೋರಾಟಗಳು, ದಂಗೆಗಳು ನಡೆದವು. ಅದರಲ್ಲಿ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು. ಚಂಪಾರಣ್ಯ, ಖೇಡ ಮೊದಲಾದ ಕಡೆಗಳಲ್ಲಿ ರೈತರ ಕಾರ್ಯಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಪ್ರಭಾವವಿರುವುದಲ್ಲದೆ ರೈತರನ್ನು ಒಗ್ಗೂಡಿಸಿ ಅವರಿಗೆ ನಾಯಕತ್ವವನ್ನು ನೀಡಿ ಅವರನ್ನು ಹೋರಾಟದಲ್ಲಿ ಸಫಲರಾಗುವಂತೆ ನೋಡಿಕೊಂಡಿದ್ದು ಗಾಂಧೀಜಿಯವರು. ರೈತರ ಪ್ರತಿಭಟನೆಗಳನ್ನು ನಾವು ನೋಡುವುದಾದರೆ ತೇಬಾಗ್, ಮಲಬಾರ್,